ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನರ್ಸಿಂಗ್ ಗುರುಗಳೇ ಹಾಗೂ ನನ್ನ ಎಲ್ಲ ಆತ್ಮೀಯ ಗೆಳೆಯರೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಜನರಲ್ ಟಾಪಿಕನ್ನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕಾರಣ ಎಲ್ಲೋ ಒಂದು ಕಡೆಯಲ್ಲಿ ಇದು ಒಂದು ಚುಚ್ತಾ ಇತ್ತು. ಏನು ಅಂತಂದರೆ, ನಾನು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ನರ್ಸಿಂಗ್ ರಿಲೇಟೆಡ್ ವೀಡಿಯೋಸ್ಗಳನ್ನು ಮಾಡಿ ಹಾಕ್ತಾ ಇರ್ತೀನಿ. ಆಮೇಲೆ ಕೆಲವೊಂದು ಜಾಬ್ ರಿಲೇಟೆಡ್ ಆಗಲಿ ಅಥವಾ ಕರಿಯರ್ ರಿಲೇಟೆಡ್ ಆಗಲಿ, ಯಾವ ರೀತಿ ಗ್ರೋ ಆಗಬೇಕು, ಯಾವ ರೀತಿ ಹಣವನ್ನು ಹೂಡಿಕೆ ಮಾಡಬೇಕು, ಲೈಫಲ್ಲಿ ಸೆಟ್ಲ್ ಆಗಬೇಕು ಎನ್ನುವುದರ ಬಗ್ಗೆ ಸುಮಾರು ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ ಸ್ನೇಹಿತರೆ. ಹಾಗಾದರೆ ಇದು ಒಂದು ಡಿಫ್ರೆಂಟ್ ವಿಡಿಯೋ ಮಾಡಲಿಕ್ಕೆ ನಾನಿವತ್ತು ಈ ಒಂದು ಸ್ಕ್ರೀನ್ ಶಾಟಲ್ಲಿ ಏನಿದೆ ಅದು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹೌ ಸೋಡಾ ಡಿಸ್ಟ್ರಾಯ್ಸ್ ಯುವರ್ ಬಾಡಿ. ಈ ಒಂದು ಸೋಡಾ ಕುಡಿಯೋರು ಅಥವಾ ತಂಪು ಪಾನೀಯವನ್ನು ಕುಡಿಯೋರು ಅಂತಂದರೆ, ಸುಮಾರು ಸಾಫ್ಟ್ ಡ್ರಿಂಕ್ ಕುಡಿಯುವರು, ಅವರ ಬಾಡಿ ಯಾವ ರೀತಿ ಡಿಸ್ಟ್ರಾಯ್ ಮಾಡುತ್ತೆ ಎನ್ನುವುದರ ಬಗ್ಗೆ ನಾನು ಒಂದು ನೋಡಿದ್ದೆ, ಫೋಟೋ ನೋಡಿದ್ದೆ. ಆಗ ನನಗೆ ಏನೋ ಒಂದು ಅನಿಸ್ತಿತ್ತು, ಇದು ಒಂದು ಶೇರ್ ಮಾಡೋಣ ಎಲ್ಲರ ಜೊತೆ. ಕಾರಣ ನಾವು ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನಿದಾವೋ ಗೊತ್ತಿಲ್ಲ, ಹೆಲ್ತ್ ಹಾಳಾಗ್ತಾ ಇದೆ, ಬಟ್ ನಾವು ಬಿಡಲ್ಲ ಸ್ನೇಹಿತರೆ. ಯಾವಾಗ ಒಂದು 4 ಜನ ಕೂಡ್ಕೋತೀವಿ, ಯಾವಾಗ ನಾವು ಒಂದು 4 ಜನ ಹೋಟೆಲ್ಗೆ ಹೋಗ್ತೀವಿ, ಆವಾಗ ತುಂಬ ಸೆಕೆ ಇದೆ ಅಥವಾ ಊಟ ಮಾಡ್ಕೊಂಡಿದ್ದೀವಿ, ಯಾವಾಗ ನಾವು ಸೋಡಾ ಕುಡಿಬೇಕು ಅಥವಾ ಯಾವುದೋ ಒಂದು ಸಾಫ್ಟ್ ಡ್ರಿಂಕ್ ತೊಗೋಬೇಕು ಎನ್ನುವುದರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರುತ್ತೆ. ಬಟ್ ಅದು ನಮ್ಮ ಹೆಲ್ತಿಗೆ ಒಳ್ಳೆಯದಾ ಅಥವಾ ಅದರಿಂದ ನಮಗೇನಾದರೂ ಬೆನಿಫಿಟ್ ಆಗುತ್ತಾ ಅಥವಾ ಹೆಲ್ತಿಗೆ ಒಳ್ಳೆಯದಲ್ಲ ಎನ್ನುವುದನ್ನು ಯಾರೂ ಥಿಂಕ್ ಮಾಡೋದಿಲ್ಲ ಸ್ನೇಹಿತರೆ. ಸೊ ಅದಕ್ಕೆ ನಾನು ಈ ಒಂದು ಡಿಫ್ರೆಂಟ್ ಟೈಪ್ ಆಫ್ ವಿಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಳ್ಳಿ, ಇನ್ಕ್ಲೂಡಿಂಗ್ ಮೀ. ಯಾಕೆ ಅಂತಂದರೆ, ನಾವು ಯಾವಾಗ ಫ್ರೆಂಡ್ಸ್ಗಳ ಜೊತೆ ಹೋಗಿ ಮೀಟ್ ಆಗ್ತೀವಿ, ಏನಾಗಲ್ಲಪ್ಪ ತೊಗೊಂಡ್ಬಿಡು, ಇದು ಒಂದೇ ಸಿಪ್ ಐತಲ್ಲ, ಇದು ಒಂದೇ 200 ml ಐತಿ ತೊಗೊಂಡ್ಬಿಡು ಅಂತ. ನಮಗೆ ಗೊತ್ತಿದೆ, ಆಲ್ಕೋಹಾಲ್ ನಾವು ಕೊಂಡ್ರೆ ಅದರ ದುಷ್ಟ ಪರಿಣಾಮಗಳು ಎಲ್ರಿಗೂ ಗೊತ್ತಿದ್ದಾವೆ. ಕೆಲವರು ಕುಡಿತಾರೆ, ಕೆಲವರು ಕುಡಿಯುವುದಿಲ್ಲ. ಬಟ್ ಸಾಫ್ಟ್ ಡ್ರಿಂಕ್ ನಾವು ಹೆಲ್ದಿ ಡ್ರಿಂಕ್ ಅಂದ್ಕೊಂಡು ಕುಡಿತೀವಿ. ಯಾವಾಗ ಊಟ ಮಾಡ್ಕೊಂಡಿವಿ, ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಆವಾಗ ಸಾಫ್ಟ್ ಡ್ರಿಂಕ್ ಸೋಡಾವನ್ನು ಕುಡಿದು ಅದು ನಮಗೆ ಹೆಲ್ತ್ ಬೆನಿಫಿಟ್ ಆಗುತ್ತೆ. ಯಾಕೆ? ನಮ್ಮ ಪಾಚನ ಶಕ್ತಿ, ಪಾಚನ ಕ್ರಿಯೆಯನ್ನು ಸ್ಮೂತಾಗಿ ನಡೆದುಕೊಂಡು ಹೋಗುತ್ತೆ ಎನ್ನುವುದರ ಒಂದು ಮಿಸ್ಕನ್ಸೆಪ್ಷನ್ನಿಂದ ನಾವು ಕುಡಿತೀವಿ ಹೊರತು ಅದರಿಂದ ಆಗುವಂತಹ ದುಷ್ಟ ಪರಿಣಾಮಗಳು ಅಥವಾ ನಮ್ಮ ಬಾಡಿ ಯಾವ ರೀತಿ ಅದರಿಂದ ಬಳಲುತ್ತೆ, ನಮ್ಮ ಬಾಡಿ ಯಾವ ರೀತಿ ಅದರಿಂದ ಡಿಸ್ಟ್ರಾಯ್ ಆಗುತ್ತೆ ಎನ್ನುವುದರ ಬಗ್ಗೆ ಯಾರೂ ಮಾತಾಡೋದಿಲ್ಲ. ಹೌದು ಸ್ನೇಹಿತರೆ, ಬನ್ನಿ ನೋಡೋಣ ಈ ಸೋಡಾ ಏನೇನು ಮಾಡುತ್ತೆ ನಮ್ಮ ಬಾಡಿಗೆ ಎನ್ನುವುದರ ಬಗ್ಗೆ. ಫಸ್ಟ್, ಮೆಟಬಾಲಿಕ್ ಸಿಂಡ್ರೋಮ್. ಡ್ರಿಂಕಿಂಗ್ 1 soda a day increases your risk of diabetes by 67%. ಸ್ನೇಹಿತರೆ, ನಾನು ಡಯಾಬಿಟಿಸ್ ಇಲ್ಲ, ನನ್ನ ಪೇರೆಂಟ್ಸ್ ಡಯಾಬಿಟಿಕ್ ಇಲ್ಲ, ನನ್ನ ಅಜ್ಜಿ ಡಯಾಬಿಟಿಕ್ ಇಲ್ಲ. ಬಟ್ ಇವತ್ತು ನಾನು ಡಯಾಬಿಟಿಸ್ ಆಗಿ ಬಂದಿದ್ದೀನಿ ಅಂತಂದರೆ ಬಹುಶಃ ನಮ್ಮ ಸ್ಯಾಡೆಂಟ್ರಿ ಲೈಫ್ ಸ್ಟೈಲ್, ಅದಲ್ಲದೆ ನಾವು ತಿನ್ನುವಂಥ ಆಹಾರ, ಕುಡಿಯುವಂಥ ಈ ಒಂದು ಸಾಫ್ಟ್ ಡ್ರಿಂಕ್, ಸೋಡಾ ಡ್ರಿಂಕ್ಗಳು, ಇದರಿಂದ ನಮಗೆ ಈ ಒಂದು ಮೆಟಬಾಲಿಕ್ ಸಿಂಡ್ರೋಮ್ ಸ್ಟಡಿ ಹೇಳುತ್ತೆ ಡಯಾಬಿಟಿಸ್ ಸುಮಾರು 67% ಬರುವಂಥ ಚಾನ್ಸಸ್ ಇದ್ದಾವೆ ಈ ಒಂದು ಸೋಡಾ ಕುಡಿಯೋರು. ಆಮೇಲೆ ನೆಕ್ಸ್ಟ್, ಫ್ಯಾಟಿ ಬ್ಲಡ್. ಎ ಸೋಡಾ ಎ ಡೇ ಕುಡ್ ಇನ್ಕ್ರೀಸ್ ಟ್ರೈಗ್ಲಿಸರೈಡ್ಸ್ ಬೈ 30%, ಹಾರ್ಡನಿಂಗ್ ಯುವರ್ ಆರ್ಟ್ರೀಸ್. ಅಂತಂದರೆ ಫ್ಯಾಟಿ ಬ್ಲಡ್ ಅಂತಂದರೆ ಟ್ರೈಗ್ಲಿಸರೈಡ್ ಇನ್ಕ್ರೀಸ್ ಆಗುವುದು. ದಿನ ಒಂದು ಸೋಡಾ ಕುಡಿಯುವವರಿಗೆ ಸುಮಾರು 30% ಹಾರ್ಡನಿಂಗ್ ಆಫ್ ಯುವರ್ ಆರ್ಟ್ರಿ ಗಟ್ಟಾಗಬಹುದು ಅಥವಾ ಈ ಒಂದು ಫ್ಯಾಟಿ ಬ್ಲಡ್ ಅನ್ನುವಂಥದ್ದು ಬರಬಹುದು ಎನ್ನುವಂಥ ಮಾತಿದೆ ಸ್ನೇಹಿತರೆ. ಬಟ್ ನಮಗೆ ಇದು ಈ ಅರ್ಥನೇ ಆಗಲ್ಲ. ಏನಾಗಲ್ಲಪ್ಪ, ಒಂದು ಸಲ ಕುಡಿದ್ರೆ ಏನಾಗುತ್ತೆ ಅನ್ನುವಂಥ ನಾವು ಯೋಚನೆ ಮಾಡ್ತಿರ್ತೀವಿ. ಬಟ್ ಇಷ್ಟೆಲ್ಲ ಒಂದು ಕೆಟ್ಟದಾಗಿರುವಂಥ ಸೋಡಾ ನಾವು ಬಿಡಲಿಕ್ಕೆ ರೆಡಿ ಇರಲ್ಲ ಸ್ನೇಹಿತರೆ.
ಮೂರನೇದಾಗಿ ಸ್ಕಿನ್ ರ್ಯಾಷಸ್. ಸುಮಾರು ಜನರಿಗೆ ಸ್ಕಿನ್ ರ್ಯಾಷಸ್ ಇದ್ದಾವೆ, ಫಂಗಸ್ ಇದೆ, ತಿರ್ಸ್ಕೊತಾ ಇರ್ತೀವಿ, ಇಚ್ಚಿಂಗ್ ಯಾವಾಗ ನೋಡಿದರೂ ಇಚ್ಚಿಂಗ್. ಏನು ಅಂತಂದರೆ ನನಗೆ ಅಲರ್ಜಿ ಇದೆ ಸರ್, ನಾನು ಆ ಮೆಡಿಸಿನ್ ತೊಗೊಂಡೆ, ಈ ಮೆಡಿಸಿನ್ ತೊಗೊಂಡೆ, ದಿನ ಸ್ನಾನ ಮಾಡ್ತೀನಿ ಸರ್, ಬಟ್ ಅಲರ್ಜಿ ಇದೆ ಸರ್. ಸೊ ಅವರಿಗೆ ಈ ಒಂದು ಸೋಡಾ ಕುಡಿಯೋರು ಯಾವ ರೀತಿ ಇದು ಆಗುತ್ತೆ ಅಂತಂದರೆ, ಸೋಡಾಸ್ ಕಂಟೈನ್ ಫ್ಲೇಮ್ ರಿಟಾರ್ಡೆಂಟ್ ಬ್ರೋಮಿನೇಟೆಡ್ ವೆಜಿಟೇಬಲ್ ಆಯಿಲ್ BVO, ಎ ಕೆಮಿಕಲ್ ಲಿಂಕ್ಡ್ ಟು ರ್ಯಾಷಸ್ ಆ್ಯಂಡ್ ನರ್ವ್ ಡಿಸಾರ್ಡರ್ಸ್. ನೋಡಿ ಸ್ನೇಹಿತರೆ, ಬ್ಯೂಟಿಫುಲ್ಲಾಗಿ ಸೋಡಾ ಕುಡಿಯೋರು BVO ಇರುತ್ತೆ ಅಂತಂದರೆ ಬ್ರೋಮಿನೇಟೆಡ್ ವೆಜಿಟೇಬಲ್ ಆಯಿಲ್ ಇರುತ್ತೆ, ಅದರಿಂದ ಎ ಕೆಮಿಕಲ್ ಲಿಂಕ್ಡ್ ಟು ರ್ಯಾಷಸ್ ಆ್ಯಂಡ್ ನರ್ವ್ ಡಿಸಾರ್ಡರ್. ಇದರಿಂದ ರ್ಯಾಷಸ್ ಬರುತ್ತೆ, ರ್ಯಾಷಸ್ಸಿಂದ ನಾವು ಇಚ್ಚಿಂಗ್ ನಾವು ತೀರಿಸ್ಕೋಬೇಕಾಗುತ್ತೆ. ಆಮೇಲೆ ಸ್ಕಿನ್ ಡರ್ಮಟಾಲಜಿಸ್ಟ್ ಹತ್ರ ಹೋದರೆ ಅವರು 4 ಮೆಡಿಸನ್ ಕೊಡ್ತಾರೆ. ಅದು ನಿಮಗೆ ಗೊತ್ತಿರುವಂಥ ವಿಚಾರ, ಅದು ಮುಂದೆ ನಾನು ಹೇಳಲಿಕ್ಕೆ ಬಯಸಲ್ಲ ಸ್ನೇಹಿತರೆ. ಸೊ ನಾವು ಯಾವುದು ಆಲ್ಕೋಹಾಲ್ ಅಂತಂದರೆ ಅದು ಜೀವಕ್ಕೆ ಅಪಾಯಕಾರಿದೆ, ಮತ್ತೊಂದಿದೆ ಅಂತ ಹೇಳಿಬಿಟ್ಟು ಕೆಲವರು ಕುಡಿತಾರೆ, ಕೆಲವರು ಕುಡಿಯೋದಿಲ್ಲ, ಕೆಲವರು ಮೇಂಟೈನ್ ಡೋಸ್ ತೊಗೋತೀನಿ ಸರ್ ಅಂತಾರೆ. ಬಟ್ ವೆರಾಸ್ ನಮಗೆ ಇದು ಗೊತ್ತಿದೆಯೋ, ಡ್ರಿಂಕ್ ಸೋಡಾ ಅಂತಂದರೆ ಅದರೇನಿರಲ್ಲ, ಅದು ನೋ ಸೈಡ್ ಎಫೆಕ್ಟ್, ಬಟ್ ಇಟ್ ವಿಲ್ ಡಿಸ್ಟ್ರಾಯ್ ಯುವರ್ ಬಾಡಿ. ಎಕ್ಸಿಲರೇಟೆಡ್ ಏಜಿಂಗ್, ನಮ್ಮ ಏಜ್ ಕೂಡ ಇದಾಗುತ್ತೆ. ಫಾಸ್ಫೇಟ್ಸ್ ಆ್ಯಂಡ್ ಫಾಸ್ಫೋರಿಕ್ ಆ್ಯಸಿಡ್ ಇನ್ಕ್ರೀಸಸ್ ದ ಶೆಲ್ಫ್ ಲೈಫ್ ಆಫ್ ಕೋಲಾಸ್ ಬಟ್ ಆರ್ ಲಿಂಕ್ಡ್ ಟು ಎಕ್ಸಿಲರೇಟೆಡ್ ಏಜಿಂಗ್. ಸೋಡಾ ಕುಡಿಯೋರು ಬೇಗನೆ ದೇವರ ಹತ್ತಿರ ಹೋಗ್ತಾರೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಸೊ ಈಗಲಾದರೂ ಎಚ್ಚೆತ್ತುಕೊಂಡು, ಹೌದಪ್ಪ ನಾನು ತಪ್ಪು ಮಾಡಿದ್ದೀನಿ, ಅಥವಾ ನಾನು ಈ ಸೋಡಾಗಳನ್ನು ಪ್ರಮೋಟ್ ಮಾಡೋದಿಲ್ಲ, ಸಾಫ್ಟ್ ಡ್ರಿಂಕ್ಗಳು ಪ್ರಮೋಟ್ ಮಾಡೋದಿಲ್ಲ, ಯಾವ ರೀತಿ ಈ ಆಲ್ಕೋಹಾಲ್ ಎಷ್ಟು ಹಾರ್ಮ್ಫುಲ್ ಇದೆ ಲೈಫ್ಗೆ, ಅದೇ ರೀತಿ ಸೋಡಾಗಳು ಅಷ್ಟೇ ಹಾರ್ಮ್ಫುಲ್ ಇವೆ ಎನ್ನುವಂಥದ್ದು ಮನಗಂಡು ನಾನು ಕುಡಿಯುವುದಿಲ್ಲ, ನಮ್ಮ ಫ್ರೆಂಡ್ಸ್ಗಳಿಗೂ ನಾನು ಆಫರ್ ಮಾಡುವುದಿಲ್ಲ, ಮತ್ತು ಚಿಕ್ಕ ಮಕ್ಕಳಿಗೆ ನಾನು ಆಫರ್ ಮಾಡೋದಿಲ್ಲ ಎನ್ನುವಂಥದ್ದು ಇವತ್ತು ನೀವು ದೃಢ ನಿರ್ಧಾರ ತೆಗೆದುಕೊಳ್ಳಿ ಸ್ನೇಹಿತರೆ. ಕಾರಣ ನಾವು ಇದು ತಪ್ಪಿಲ್ಲ ಎಂದು ತಗೋತೀವಿ ಸ್ನೇಹಿತರೆ. ಯಾವಾಗ ತಪ್ಪಿಲ್ಲ ಅಂತ ತಗೋತೀವಿ, ಯಾವಾಗ ಅದರ ದುಷ್ಟ ಪರಿಣಾಮಗಳು ಏನೇನಾಗುತ್ತವೆ ನಮಗೆ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬಂದು ಬ್ರೈನ್ ಡ್ಯಾಮೇಜ್. ವಾವ್, ಹೌ ಸೋಡಾ ಡಿಸ್ಟ್ರಾಯ್ಸ್ ದ ಬಾಡಿ ಅಂತಂದರೆ ಬ್ರೈನ್ ಡ್ಯಾಮೇಜ್. ವೆನ್ ಮಿಕ್ಸ್ಡ್ ವಿತ್ ಎ ಕಾಮನ್ ಫುಡ್ ಡೈ ದ ಫೇಕ್ ಸ್ವೀಟ್ನರ್ ಅಸ್ಪಾರ್ಟೈಮ್ ಬಿಕಮ್ಸ್ ಟಾಕ್ಸಿಕ್ ಟು ದ ಬ್ರೈನ್ ಸೆಲ್ಸ್. ಈ ಒಂದು ಬ್ರೈನ್ ಸೆಲ್ಸ್ ಕೂಡ ಇದರಿಂದ ಡ್ಯಾಮೇಜ್ ಆಗ್ತವೆ. ನಾವು ರುಟೀನಲ್ಲಿ ನಾವು ಊಟ ಮಾಡುವಾಗ ನಾವು ಏನೋ ಒಂದು ಸರಿಯಾದಂಥ ಹೋಟೆಲ್ಗೆ ಹೋಗಿದ್ದೀವಿ, ಅಲ್ಲಿ ಬಿರಿಯಾನಿ ತಿಂತಾಯಿದ್ದೀವಿ, ಅದರ ಜೊತೆ ನಾನು ಯಾವುದೋ ಒಂದು ತಂಪು ಪಾನೀಯ, ಅದರ ಹೆಸರುಗಳನ್ನು ಹೇಳಲಿಕ್ಕೆ ಬಯಸಲ್ಲ, ನಾರ್ಮಲ್ ಸೋಡಾ ತೊಗೋತಾ ಇದ್ದೀವಿ ಅಂತಂದರೂ ಸಹ ಇಟ್ ಕ್ಯಾನ್ ಡ್ಯಾಮೇಜ್ ಯುವರ್ ಬ್ರೈನ್ ಸೆಲ್ಸ್. ಸ್ನೇಹಿತರೆ, ಇದು ತುಂಬಾ ತಪ್ಪು ಈ ಸೋಡಾ. ನಾವು ಯಾಕೆ ಅಂತಂದರೆ ಸೋಡಾದಿಂದ ನಮಗೇನಾಗುತ್ತೆ ರೀ, ಏನೂ ಆಗಂಗಿಲ್ಲ, ಅದೇನು ಜಸ್ಟ್ ಒಂದು ನೀರಿದ್ದಾಗಿರುತ್ತೆ. ಜಸ್ಟ್ ಸೋಡಾ ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಮಾಡುತ್ತೆ. ಹೌದು, ಡೈಜೆಸ್ಟಿವ್ ಸಿಸ್ಟಮ್ ಕರೆಕ್ಟ್ ಮಾಡುತ್ತೆ, ಆಮೇಲೆ ಮನುಷ್ಯನಿಗೆ ಕರೆಕ್ಟ್ ಮಾಡೇ ಬಿಡುತ್ತೆ ಸ್ನೇಹಿತರೆ. ಸೊ ದಯವಿಟ್ಟು ಇದರ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ನಾನು ಇಷ್ಟೆಲ್ಲ ಒತ್ತು ಕೊಟ್ಟು ಯಾಕೆ ಈ ಒಂದು ಸ್ಪೆಸಿಫಿಕ್ ವಿಡಿಯೋನ ಮಾಡಿ ನಿಮ್ಮೊಂದಿಗೆ ಹಂಚ್ತಾ ಇದ್ದೀನಿ ಅಂತಂದರೆ, ಇದರ ಪರಿಣಾಮಗಳಿಗಿಂತ ದುಷ್ಟ ಪರಿಣಾಮಗಳು ಅಥವಾ ನಮ್ಮ ಬಾಡಿಯನ್ನು ನಾಶ ಮಾಡಲಿಕ್ಕೆ ಈ ಒಂದು ಸೋಡಾ ಕೂಡ ಕಾರಣವಾಗಿದೆ. ನಾಟ್ ಈವನ್ ಆಲ್ಕೋಹಾಲ್, ಜಸ್ಟ್ ಸೋಡಾ. ಟೂತ್ ಸೆನ್ಸಿಟಿವಿಟಿ ಅಂತಂದರೆ ನಮ್ಮ ಹಲ್ಲುಗಳನ್ನು ಸೆನ್ಸಿಟಿವ್ ಆಗುತ್ತವೆ ಸ್ನೇಹಿತರೆ. ಏಕೆ? ಫಾಸ್ಫೋರಿಕ್ ಆ್ಯಂಡ್ ಸಿಟ್ರಿಕ್ ಆ್ಯಸಿಡ್ ಅಲ್ಟರ್ pH ಬ್ಯಾಲೆನ್ಸ್ ಇನ್ ದ ಮೌತ್ ಲೀಡಿಂಗ್ ಟು ಪರ್ಮನೆಂಟ್ ಇನಾಮೆಲ್ ಇರೋಷನ್. ಆವಾಗ ನಾವು ಕೇಳ್ತಿರ್ತೀವಿ, ಯಾರು ಹೆಚ್ಚಿಗೆ ಈ ಸಾಫ್ಟ್ ಡ್ರಿಂಕ್ ಕುಡಿತಾರೆ ಅವರ ಈ ಒಂದು ಟೂತ್ಸ್ ಜುಮ್ ಅಂತವೆ ಸರ್, ಏನೋ ಹಿಡಲಿಕ್ಕೆ ಆಗಲ್ಲ ಸರ್ ಅಂತಂದರೆ ಅದರ ಹಿಂದೆ ಇರುವಂಥ ಕಾರಣಗಳು ಸುಮಾರಿದ್ದಾವೆ. ಇದರಲ್ಲಿ ಹೇಳಿರುವ ಹಾಗೆ ಫಾಸ್ಫೋರಿಕ್ ಆ್ಯಂಡ್ ಸಿಟ್ರಿಕ್ ಆ್ಯಸಿಡ್ ಅಲ್ಟರ್ ದ pH ಲೆವೆಲ್ ಅಲ್ಟರ್ ಮಾಡಿಬಿಡುತ್ತೆ, ಬ್ಯಾಲೆನ್ಸ್ ಇನ್ ದ ಮೌತ್ ಲೀಡಿಂಗ್ ಟು ಪರ್ಮನೆಂಟ್ ಇನಾಮೆಲ್ ಇರೋಷನ್. ಸೊ ಸ್ನೇಹಿತರೆ, ಯಾರು ಸೋಡಾವನ್ನು ಕುಡಿತೀರಾ ಅವರಿಗೆ
ಕುಡೀರಿ. ನಿಮಗೆ ನಿಮ್ಮ ಹಣವನ್ನು ನೀವು ಅದರಲ್ಲಿ ಹಾಕಿ ಕುಡಿತಾ ಇದ್ದೀರ, ನನಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದರಲ್ಲಿ ಇರುವಂತಹ ನಷ್ಟಗಳಿಷ್ಟಿದ್ದಾವೆ ಸ್ನೇಹಿತರೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ವೈ ಐ ಆಮ್ ಡ್ರಿಂಕಿಂಗ್ ಸೋಡಾ, ಐ ಆಮ್ ರೆಡಿ ಟು ಡಿಸ್ಟ್ರಾಯ್ ಮೈ ಬಾಡಿ ಆರ್ ವಾಟ್ ಐ ಆಮ್ ಗೋನಾ ಡೂ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕುಡಿಯಿರಿ ಸ್ನೇಹಿತರೆ. ಎಷ್ಟೋ ಜನರನ್ನು ನೋಡಿದ್ದೀನಿ, ಸುಮ್ಮನೆ ಹೋಗಿ ಮನೆಯಲ್ಲಿ ಇರೋಕ್ಕಾಗಲ್ಲ, ಸೊ ಹೋಗಿವಿ ಫ್ರೆಂಡ್ಸ್ ಜೊತೆ ಇದ್ದೀವಿ, ಏನು ಕೊಡೋಣವಾ, ಅದು ಏನಿಲ್ಲ, ತುಂಬ ಶೆಕೆ ಆಗ್ತಾಯಿದೆ, ಲೆಟ್ಸ್ ಡ್ರಿಂಕ್ ಸೋಡಾ ಅಥವಾ ತಂಪು ಪಾನೀಯಗಳು, ಸಾಫ್ಟ್ ಡ್ರಿಂಕ್ಸ್, ಕೋಲ್ಡ್ ಡ್ರಿಂಕ್ಸ್. ಸೊ ದಯವಿಟ್ಟು ಇದರಿಂದ ದೂರವಿರಿ ಸ್ನೇಹಿತರೆ. ಡಯಾಬಿಟಿಸ್ ನಿಮಗೆ ಗಿಫ್ಟಾಗಿ ಬರ್ತಾಯಿದೆ, ಟ್ರೈಗ್ಲಿಸರೈಡ್ ರೈಸ್ ಆಗ್ತಾಯಿದೆ, ಸ್ಕಿನ್ ರ್ಯಾಷಸ್ ಬರಲಿಕ್ಕೆ ಇದೊಂದು ಕಾರಣ ಆಗಿದೆ. ಏಜಿಗೆ ನೀವು ಬೇಗನೆ ನಿಮ್ಮ ವಯಸ್ಸು ಹೆಚ್ಚಿಗಾಗಿದೆ ಎನ್ನುವುದನ್ನು ತೋರಿಸಿಕೊಡುತ್ತೆ. ಆಮೇಲೆ ಟೂತ್ ಸೆನ್ಸಿಟಿವಿಟಿ ಅಂತೂ ನಿಮಗೆ ಗೊತ್ತಿರುವಂಥ ವಿಚಾರ. ಸೊ ಹೋಪ್ ದ್ಯಾಟ್ ಈ ಒಂದು ಸ್ಪೆಷಲ್ ವಿಡಿಯೋ ನೋಡಿಕೊಂಡು ನೀವು ನಿಮ್ಮ ಲೈಫನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ಒಂದು ಮಾತಿಂದ ನಾನು ಈ ಒಂದು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ವಿಶೇಷ ಸಂಚಿಕೆಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಸರಿ ಅನಿಸಿದರೆ, ಹೌದು ಸರ್, ಈ ರೀತಿ ಒಂದು ಹೆಲ್ತ್ ಟಾಪಿಕ್ನ ವಿಡಿಯೋ ಇನ್ನೂ ಅಪ್ಲೋಡ್ ಮಾಡಿ ರೆಡಿ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ತೀನಿ ಸ್ನೇಹಿತರೆ. ದಯವಿಟ್ಟು ಕಾಮೆಂಟಲ್ಲಿ ಯೂಸ್ಫುಲ್ ವಿಡಿಯೋ YES ಅಂಥೇಳಿ ಕಾಮೆಂಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.